ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸಬರಿದ್ದೀರಾ ನೋಡಿ ನನ್ನ ಚಾನಲ್ ಕನೆಕ್ಟ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಮಾಡುವುದು ನಿಮಗೆ ಸುಲಭವಾಗಿ ಹೇಳಿಕೊಡ್ತೇನೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇದು ಚಪಾತಿಯಲ್ಲಿ, ರೊಟ್ಟಿಯಲ್ಲಿ, ರೈಸಲ್ಲಿ ಕೂಡ ತಿನ್ಬೋದು. ತುಂಬ ರುಚಿಯಾಗಿರ್ತದೆ, ಆಮೇಲೆ ತುಂಬ ಟೇಸ್ಟಾಗಿರ್ತದೆ. ನಿಮ್ಮ ಮನೇಲಿ ಅಂಕರ್ ಖಂಡಿತವಾಗಿ ಒಂದು ಸಲ ಟ್ರೈ ಮಾಡೇ ಮಾಡ್ತೀರಾ. ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ದೊಣ್ಣೆ ಮೆಣಸಿನ್ಕಾಯಿ ಕರಿ ಸೂಪರಾಗಿರ್ತದೆ ನೋಡಿ. ನಾನು ಒಂದು 300 ಗ್ರಾಮ್ ಮೆಣಸಿನ್ಕಾಯಿ ತೊಗೊಳ್ತೀನಿ. ಇದನ್ನು ಕ್ಲೀನ್ ಮಾಡಬೇಕು ರೀ ನೀಟಾಗಿ, ನೀರೊಳಗಡೆ ಸ್ವಚ್ಛಾಗಿ ನೀರೊಳಗೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಮಣ್ಣು ಪಣ್ಣು ಇರ್ತದೆ ನೋಡಿ, ಈ ಥರ ಎಲ್ಲ ಬಾಯ್ಲ್ ಒಳಗೆ ಹಾಕ್ಕೊಂಡು ಒಂದೊಂದು ಕ್ಲೀನಾಗಿ ತೊಳ್ಕೊಬೇಕು. ಮಣ್ಣು ಪಸರು ಇರ್ತದೆ, ಹಾಗಾಗಿ ಕ್ಲೀನಾಗಿ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಮತ್ತೆ ಒಂದು ಸೈಡ್ ಒಳಗಡೆ ಬಾಯ್ಲಿಗೆ ಹಾಕ್ಕೋಬೇಕು ನೋಡಿ. ಎಷ್ಟು ನೀಟಾಗಿ ತೊಳಿಬೇಕು ಇದನ್ನು. ಭಾಳ ಮಣ್ಣು ಪಣ್ಣು ಈಗ ಮಳೆ ಆಗಿರ್ತದಲ್ವ, ಕಸರು ಮುಣಿಬಿಟ್ಟಿರ್ತದೆ, ಹಾಗಾಗಿ ಅದು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೋಡಿ, ಎಷ್ಟು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ ನಾನು, ಎಷ್ಟು ನೀಟಾಗಿ ತೊಳೆದಿ ನೋಡಿ ಅಲ್ವಾ. ಈ ಥರ ನೀಟಾಗಿ ತೊಳೆದಾದ್ಮೇಲೆ ಇದನ್ನು ಒಂದೊಂದಾಗಿ ಹೆಚ್ಕೊಳ್ಳೋಣ. ಓಕೆನಾ ನೋಡಿ, ಈ ಥರ ಹೆಚ್ಕೋಬೇಕು. ಒಂದರದಲ್ಲಿ 4 ಭಾಗ ಮಾಡಬೇಕು. ಯಾಕಂದರೆ ತುಂಬಕಾಯಿ ಮಾಡೋಕ್ಕೆ ಹೋದರೆ ನಾವು ಅದ್ರೊಳಗಡೆ ಹುಳ ಗಿಳ ಹತ್ತಿಬಿಡ್ತಾವೆ ಮೆಣಸಿನ್ಕಾಯಿ. ಹಾಗಾಗಿ ನೋಡಿ, ನಿಮಗೆ ಖಾರ ಇಷ್ಟ ಇದ್ದರೂ ಖಾರ ಬೇಕಂದರೆ ಮೆಣಸಿನ್ಕಾಯಿ ಬೀಜನ ಆಗ ಬಿಡ್ಬೋದು. ಖಾರ ತಿನ್ನಲಾರ್ದವರು ಈ ಥರ ಎಲ್ಲ ಮೆಣಸಿನ್ಕಾಯಿ ತೆಗಿಬೋದು. ಇದು ತುಂಬ ಖಾರ ಇರ್ತದಪ್ಪ, ಜವರಿ ದೊಣ್ಣೆ ಮೆಣಸಿನ್ಕಾಯಿ ಅಲ್ವಾ, ತುಂಬ ಖಾರ ಇರ್ತದೆ. ಹಾಗಾಗಿ ನಿಮಗೆ ಖಾರ ತಿನ್ನಬೇಕನ್ನೋರು ಇದನ್ನು ತೆಗೆಯೋದು ಅವಶ್ಯಕತೆ ಇಲ್ಲ. ಖಾರ ತಿನ್ನಬೇಡನ್ನೋರು ತೆಗಿಬೇಕು. ತೆಗೆದ್ರೆ ಮಾತ್ರ ಇದು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಸಿಕ್ಕಾಪಟ್ಟಿ ಖಾರ ಆಗುತ್ತೆ ನೋಡಿ. ಎಲ್ಲ ಮೆಣಸಿನ್ಕಾಯನ್ನು ಈ ಥರ ಎಲ್ಲ ನೀಟಾಗಿ ಒಂದರದಲ್ಲಿ 4 ನೋಡಿ, ಎಷ್ಟು ವೇಸ್ಟ್ ಬಂದಿದೆ ನೋಡಿ ಅಲ್ವಾ. ಅದಕ್ಕೆ ಹೇಳೋದು 4 ಭಾಗ ಮಾಡಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕು ಯಾವಾಗಲೂ. ಆಮೇಲೆ ಸೈಡಲ್ಲಿ ನಾನು ಇದಕ್ಕೆ ಏನೇನು ಬೇಕಂತ ಹಾಕ್ಕೊಂಡಿದ್ದೀನಿ ನೋಡಿ. 1 ಕಪ್ ಶೇಂಗಾ ಬೀಜ ತೊಗೊಂಡಿದ್ದೆ. ಶೇಂಗಾ ಬೀಜ 1 ಕಪ್ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ. ಹುರಿದಿಟ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕಿ ಇದನ್ನು ನೀಟಾಗಿ ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಳ್ಳೋಣ. ಸೈಡ್ ಮಿಕ್ಸು ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ವ ನಾವು ಆಲ್ರೆಡಿ. ಆಮೇಲೆ ಇದಕ್ಕೊಂದು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡ್ರೆ ರುಚಿ ಇರ್ತದೆ. ಈ ಥರ ಟೊಮೊಟೊ ಹಾಕ್ಕೊಂಡು ನೋಡಿ, ಎಷ್ಟು ನೀಟಾಗಿ ಗ್ರೈಂಡರ್ ಮಾಡ್ಕೊಂಡು ನೋಡಿ. ಆಮೇಲೆ ನೋಡಿ, ಎಷ್ಟು ನೀಟಾಗಿ ತೊಳೆದು ನೋಡಿ, ಇದನ್ನು ಎಷ್ಟು ಕ್ಲಿಯರ್ ಐತೆ ಅಲ್ವಾ. ಆಮೇಲೆ ಒಂದು ಬಾಂಡಲಿ ಒಳಗಡೆ 2 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. 2 ಸ್ಪೂನು ಆಯಿಲ್ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಏನು ಬೇಕು ಆ ಥರ ಎಲ್ಲ ಐಟಮ್ಸು ಒಂದೊಂದಾಗಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನಿಮ್ಮ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇದು ನಾವು ಉತ್ತರ ಕರ್ನಾಟಕ ಸೈಡಲ್ಲಿ ಚೆನ್ನಾಗಿ ಜಗ್ಗು ಸಲ ಮಾಡ್ತಿದ್ವಿ ನಾವೆಲ್ಲ ನೋಡಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣ್ತಾನೆ ನೋಡಿ ಅಲ್ವಾ. ಕಟ್ ಮಾಡಿದ್ದು ಮೆಣಸಿನ್ಕಾಯಿ, ದಪ್ಪನ ಮೆಣಸಿನ್ಕಾಯಿ. ನಮ್ಮ ಕಡೆ ನಾವೆಲ್ಲ ದೊಣ್ಣೆ ಮೆಣಸಿನ್ಕಾಯಿ ಅಂತೀವಿ, ಬಟ್ ನಿಮ್ಮ ಕಡೆ ಇದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ. ನಾವೆಲ್ಲ ಇದಕ್ಕೆ ಜವರಿ ಮೆಣಸಿನ್ಕಾಯಿ ಪಲ್ಯ ಅಂತ ಹೇಳ್ತೀವಿ ನಮ್ಮ ಕಡೆ. ಇದು ನಾವು ಜಾಸ್ತಿ ನಮ್ಮ ಕಡೆ ಮಾಡ್ತೀವಿ. ರೊಟ್ಟಿ ಒಳಗಡೆ ತುಂಬ ರುಚಿ ಆಗುತ್ತೆ ಇದು. ಜೋಳದ ರೊಟ್ಟಿಯಲ್ಲಿ, ಸಜ್ಜಿ ರೊಟ್ಟಿಯಲ್ಲಿ, ಚಪಾತಿಯಲ್ಲಿ, ರೈಸಲ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ನೋಡಿ ಅರಿಶಿನ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಈ ಥರ ಎಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಿ. ಯಾಕಂದರೆ ಇದು ಎಣ್ಣೆ ಒಳಗೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಬೇಕು. ಯಾಕಂದರೆ ಉಪ್ಪೆಲ್ಲ ಹೀರ್ಕೋಬೇಕು ಮೆಣಸಿನ್ಕಾಯಿ, ಹಾಗಾದ್ರೇ ಮಜಾ ಇರೋದು. ಖಾರನೂ ಕಡಿಮೆ ಆಗುತ್ತೆ, ಆಮೇಲೆ ತಿನ್ನೋಕೆ ಕೂಡ ರುಚಿ ಬರ್ತದೆ, ತುಂಬ ರುಚಿ ಬರ್ತದೆ. ಹಾಗಾಗಿ ನೋಡಿ, ಈ ಥರ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಫ್ರೈ ಆದಮೇಲೆ ನಾವು ಹಾಕಿದ್ವಲ್ಲ ಆವಾಗಲೇ ಆಮೇಲೆ ಇದಕ್ಕೆ ಆ್ಯಡ್ ಮಾಡೋಣ, ಸೇರಿಸ್ಕೊಂಡ್ಬಿಡೋಣ. ಹಾಕಿದ್ವಲ್ಲ ಹಾಗೆ 1 ಕಪ್ಪು ಅದೇ ನೀರಲ್ಲಿ ನೀಟಾಗಿ ತೊಳೆದು 1 ಕಪ್ಪು 1.5 ಕಪ್ಪು ನೀರು ಹಾಕಿ ನೋಡಿ, ನೀಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ಒಳಸೋಣ. ಎಲ್ಲದೂ ಮೆಣಸಿನ್ಕಾಯಿ ಹತ್ಕೋಬೇಕಲ್ವಾ, ನಾವು ಮಾಡಿದ್ದು. ಈ ಥರ ಎಲ್ಲ ಹಚ್ಕೊಂಡು ಆದಮೇಲೆ 1 ಕುದಿ ಅಥವಾ 2 ಕುದಿ ಕುದಿಯೋಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದರೆ 1 ಕಪ್ಪು ಮೊಸರು ಹಾಕ್ತೀನಿ ನಾನು. ತುಂಬ ಚೆನ್ನಾಗಿ ಬರ್ತಾಯಿದ್ದು ದೊಣ್ಣೆ ಮೆಣಸಿನ್ಕಾಯಿ ಕರಿ. ಆಮೇಲೆ ರೈಸ್ ಒಳಂಕರು ತುಂಬ ನಾಲಿಗೆ ರುಚಿ ಕೊಡ್ತದೆ. ಆದಮೇಲೆ ನೋಡಿ, ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಬಿಡೋಣ ನೋಡಿ. ಒಂದು 10-15 ನಿಮಿಷ ಬಿಟ್ಟು ನೋಡಿ, ಎಷ್ಟು ಘಮ ಅಂತ ಬರ್ತದಂದರೆ ಇನ್ನೊಂದು ಸಲ ಮಾಡಬೇಕು ಇದನ್ನು. ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಅಂತ ನೀವೇ ಇಷ್ಟಪಟ್ಟು ತಿಂತೀರ.
ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲನ್ನು ಯಾರೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ವೀಡಿಯೋಸ್ ನೋಡಿದ್ರೆ ಎಲ್ಲರಿಗೂ ಯಾರು ಹೊಸಬರಿದ್ದೀರೋ ನೋಡಿ ದಯವಿಟ್ಟು ನನ್ನ ಚಾನಲನ್ನು ಕನೆಕ್ಟ್ ಆಗಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು.